ಅನಿವಾರ್ಯವಾಗಿ ನಾನೇ ನಿನಗೆ ಚಿಕ್ಕಮ್ಮ ಆಗ್ಬೇಕಿತ್ತು. ನಿಜಾನಾ? ನಿಜವಾಗ್ಲು ಅರ್ಥ ಆಗ್ತಿಲ್ವೇ? ಚೆನ್ನಾಗಿ ಅರ್ಥ ಆಗೋ ತರ ಒಂದ್ ಫ್ಲಾಶ್ ಬ್ಯಾಕ್ ಇದೆ, ಕೇಳ್ತ್ಯಾ? ಫ್ಲಾಶ್ ಬ್ಯಾಕಾ? 1982 ಬ್ಯಾಂಗ್ಳೂರ್ ಪೊಲೀಸ್ ಟ್ರೈನಿಂಗ್ ಕಾಲೇಜ್. ನಾನು ಕಂದಸಾಮಿನು. ನೋಡ್ಕೊಂಡ್ ಬಾರೆ. ಅಪ್ಪ, ಏಯ್ ಸರಿಯಾದ ಜಾಗಕ್ಕೆ ಬಂದಿದೀವಾ? ಪೊಲೀಸ್ ರೆಕ್ರೂಟ್ ಸ್ಕೂಲ್ ಸರಿಯಾಗಿದೆ. ಓ ಗಾಡ್, ಬಾರೆ ಹೋಗೋಣ. ಸ್ಟಾಪ್. ಯಾಕೆ ನಿಲ್ಲಿಸ್ದೆ? ಇಲ್ಲ, ಫ್ಲಾಶ್ ಬ್ಯಾಕ್ ಅಲ್ಲಿ ನಮ್ ಚಿಕ್ಕಪ್ಪ ಸ್ವಲ್ಪ ಓಲ್ಡ್ ಕಾಣಿಸ್ತಿದಾರಲ್ಲ. ಈಗಿರೋ ನಿಮ್ ಚಿಕ್ಕಪ್ಪಂಗೆ ಟೋಪನ್ ಹಾಕಿ ತೋರ್ಸಿದ್ರೆ ಹಾಗೆ ಕಾಣೋದು. ಓನ್ಲಿ ಫ್ಲಾಶ್ ಬ್ಯಾಕ್ ನ ಮಾತ್ರ ಫಾಲೋ ಮಾಡು. ಯಾರೇ ಅದು? ಏಯ್, ನೀನ್ ಯಾಕೋ ಹೇಳಿದ್ದು ಫ್ಲಾಶ್ ಬ್ಯಾಕ್ ಫಾಲೋ ಮಾಡೋದು? ಕುತ್ಕೊಂಡು ಫಾಲೋ ಮಾಡು ಅಂದಿದ್ದಕ್ಕೆ ಇಲ್ಲಿ ಯಾಕೋ ಬಂದೆ? ಓಕೆ, ಸರಿಯಾಗಿ ಹೇಳ್ದೆ ಕಣ. ಏ ಮಗ ಬಾರೋ. ಏನೋ ನಿನ್ನೆ ನೈಟ್ ಕಾಣಿಸ್ಲೇ ಇಲ್ಲ. ಪಿಕ್ಚರ್ಗೆ ಹೋಗಿದ್ನೋ. ಹೌದಾ? ಯಾವ ಪಿಕ್ಚರು? ಎಡಕಲ್ಲು ಗುಡ್ಡದ ಮೇಲೆ. ಓ, ಹೇಗಿದೆ ಫಿಲ್ಮು? ಸಕ್ಕತ್ತಾಗಿದೆ ಕಣ. ಯಾರು ಡೈರೆಕ್ಟ್ರು? ನಮ್ ಪುಟ್ಟಣ್ಣ ಕಣಗಾಲ್ ಕಣೋ. ಏನ್ ಸಕ್ಕತ್ತಾಗಿ ಮಾಡಿದಾರೆ ಗೊತ್ತಾ? ಒಳ್ಳೆ ಕತೆ ಇದೆ, ನೀನ್ ಬೇಕಾದ್ರೆ ನೋಡು. ಈ ಸಿನಿಮಾ ಸಕ್ಕತ್ತಾಗಿ ಓಡುತ್ತೆ. ಹೌದಾ ಮಗ? ಹಾಗಾದ್ರೆ ಹೋಗಿ ನೋಡೋಣ. ನೋಡು. ಏಯ್ ಆತರ ಲೇ ಮಗ, ನೋಡಿ ಕೂತಿದ್ದಾನೆ. ಇವತ್ ನಾನು ಎಡಕಲ್ಲು ಗುಡ್ಡದ ಮೇಲೆ ಫಿಲ್ಮ್ಗೆ ಹೋಗ್ತಾ ಇದ್ದೀನಿ. ನಿನಗೆ ಹೇಳ್ತಾ ಇರೋದು. ಏನೇ ಇವ್ನ್ ತುಂಬಾ ಓವರ್ ಮಾಡ್ತಿದ್ದಾನ್ ಕಣೆ. ಏ ಚಿಚಿ ಸುಮ್ನಿರೆ, ತುಂಬಾ ಒಳ್ಳೆಯವ್ರ. ಏನ್ ಒಳ್ಳೆಯವನೇ ಅವನು? ಏ ಬಿಡು ಅಂತ ಹೇಳಿದ್ರೆ ಬಿಟ್ಬಿಡ್ಬೇಕು ಲೇ ಅಷ್ಟೇ. ಹೇಳು ಮಗ, ಬರ್ತೀಯೋ ಇಲ್ವೋ? ಏನು ಮಿಸ್ಟರ್? ಬಾರೆ ಹೋಗೋಣ. ಸರಿ ಆಯ್ತು. ಲೇ ಮಗ, ಹೇಳ್ದೆ ಹೋಗ್ತಿದ್ಯಲ್ಲೋ. ಹೋಗೋಣ ಅಂತ ಕೇಳ್ದೆ, ಬರ್ತೀಯೋ ಇಲ್ವೋ? ಲೇ ಮಗ. ಇವ್ರು ಆಗ್ತಾನೆ ಪೊಲೀಸ್ ಟ್ರೈನಿಂಗ್ ಶುರುವಾಗಿತ್ತು. ನಾವ್ ಒಬ್ರನ್ನೊಬ್ರು ಪರಿಚಯ ಮಾಡ್ಕೊಂಡಿದ್ದು ಆಗ್ಲೇನೆ. ಅಯ್ಯಯ್ಯೋ, ನನಗ್ ಬನ್ನಿ ಇಷ್ಟ ಅಂತ ನಿಮಗೆ ಗೊತ್ತು? ಅದು ಕಡಿಮೆ ರೇಟ್ ಅಲ್ವಾ, ಇಷ್ಟ ಆಗುತ್ತೆ ಅನ್ಕೊಂಡೆ. ಈಗ ಇದಕ್ಕೆ ನಿಜವಾದ ಬೆಲೆ ಬಂತು. ಇರ್ಲಿ. ಏನಾಯ್ತು? ಗ್ರೇಟ್ ಕರ್ನಾಟಕ ಪೊಲೀಸ್. ಇಲ್ಲೋಡು, ಜಗತ್ತಲ್ಲೇ ಕರ್ನಾಟಕ ಪೊಲೀಸ್ 2ನೇ ಸ್ಥಾನದಲ್ಲಿದೆ ಗೊತ್ತಾ? ನೀವಿಬ್ರು ಇಲ್ದೇ ಇದ್ದಿದ್ರೆ ಕರ್ನಾಟಕ ಪೊಲೀಸ್ ನಂಬರ್ 1 ಇರೋದು, ಅದು ಗೊತ್ತಾ? ಸರಿ ಸರಿ, ಸಿಂಹ ಮೀಸೆ ತೆಗ್ದಿದ್ ಕತೆನ ನೀವಿನ್ನೂ ಹೇಳಲೇ ಇಲ್ವಲ್ಲ? ಅಯ್ಯ, ಮುಂದಿನ ಸೀನೆ ಅದು. ಅಷ್ಟ್ರಲ್ಲೇ ಆತ್ರ ಪಟ್ಬಿಟ್ಟೆ. ಕಂದಸ್ವಾಮಿ ಒಂದಿನ ಇವತ್ತು ನಂದು ಹುಟ್ಟಿದಬ್ಬ. ಅಯ್ಯೋ, ಏನ್ ಗಿಫ್ಟ್ ಕೊಡೋದು ಗೊತ್ತಾಗ್ತಿಲ್ವೇ? ಒಂದು ಕಿಸ್ ಕೊಡಕ್ಕಾಗತ್ತಾ? ನಾನ್ ಕೊಡಲ್ಲ. ಅಯ್ಯೋ, ಹಾಗಿದ್ರೆ ನಾನೇ ಕೊಡ್ಲಾ? ಈಗ್ಲಾದ್ರೂ ಬುದ್ಧಿ ಬಂತಲ್ಲ. ಹಾಗಿದ್ರೆ ಓಕೆ ಅಂತ ಆಯ್ತು. ಎಂಜಾಯ್. ಏನಾಯ್ತು? ಮೀಸೆ ಚುಚ್ತಿದೆ, ನನಗಿಷ್ಟ ಇಲ್ಲ. ನನ್ನ ಮೀಸೆ ನಿನಗೆ ಇಷ್ಟ ಆಗ್ಲಿಲ್ವಾ? ಒಂದ್ ನಿಮಿಷ, ಒಂದೇ ಒಂದ್ ನಿಮಿಷ. ಅಯ್ಯೋ, ಏನಿದು? ರಕ್ತ ಜೊತೆ ಸೇರ್ಬಿಡ್ತು. ಸ್ಟಾಪ್. ಹಾಡ್ಗಿಡೆಲ್ಲ ಹಾಕ್ಬಿಡ್ಬೇಡಿ. ಯಾಕೆ? ನಾವ್ ಹಾಡಿದ್ರೇನೆ ಎದ್ದು ಓಡ್ತಾ ಇದಾರೆ, ಇನ್ನ ನೀವ್ ಹಾಡಿದ್ರೆ. ಸರಿ ಆಯ್ತು, ನಿಮ್ಗೆಲ್ಲ ಯೋಗ್ಯತೆನೆ ಇಷ್ಟು. ಆದ್ರೆ ಒಳ್ಳೆ ಹಾಡು ಗೊತ್ತಾ? ಬೇಕಿದ್ರೆ ನಿಮ್ ಚಿಕ್ಕಪ್ಪನ ಹತ್ರನೇ ಕೇಳ್ಕೊ. ಕೇಳ್ತೀನಿ. ಯಾರದು? ಚಿಕ್ಕಪ್ಪ. ಹಾಗೆ ಭಯ ಪಟ್ಕೋಬೇಡ, ನಮ್ ಚಿಕ್ಕಪ್ಪನೇ ಅವರು, ನಮ್ ಚಿಕ್ಕಪ್ಪ. ಒಳಗ್ ಹೋಗೋಣ. ಲೇ 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 ಅನುಭವ್, ಅಯ್ಯೋ ಏನೋ ಇದೆಲ್ಲ? ಆಗಮ್ಮ. ಹಲೋ ರಾಸ್ಕಲ್. ಇದು ನನ್ನ ಪ್ರೀತಿಯ ನೆನಪಿನ ಕಾಣಿಕೆ, ಯಾವಾಗ್ಲೂ ಇಲ್ಲೇ ಇರ್ಬೇಕು ಚಿಕ್ಕಪ್ಪ.
ಕಾಗೆ ನಿನಗೊಂದ್ ಕತೆ ಗೊತ್ತಾ? ಇದು ಅಂತಿದ್ದ ಕತೆ ಅಲ್ಲ ಕಾಗೆ, ಪ್ರೇಮಿಗಳ ಪ್ರೀತಿಯ ಕತೆ ಇದು. ನಿನಗೂ ಇಂಟ್ರೆಸ್ಟ್ ಬಂತಾ? ಸುಂದರವಾದ ಕಮಲ ಅನ್ನೋ ಕಾನ್ಸ್ಟೇಬಲ್ ಮತ್ತೆ ಕಂದಸ್ವಾಮಿ ಅನ್ನೋ ಇನ್ಸ್ಪೆಕ್ಟರ್ದು ಕತೆ. ಲೇ, ಏನು ಹೇಳ್ತಾ ಇದ್ಯಾ? ಯಾಕ್ ಚಿಕ್ಕಪ್ಪ ಮೀಸೆ ತೆಗ್ದೆ? ಕಮಲ ಏನ್ ಹೇಳಿದ್ಲು? ಏನ್ ಹೇಳೋದು? ಹೇಳ್ಬೇಕಾಗಿರೋದೆಲ್ಲ ಹೇಳ್ಬಿಟ್ರು. ಲೇ, ಮರ್ಯಾದೆಯಿಂದ ಮಾತಾಡೋ. ಈಗ್ಲೇ ಗೊತ್ತಾಗ್ತಿದೆಯಲ್ಲ ನಿಮ್ ಯೋಗ್ಯತೆ. ಅನ್ಬೋ, ನಾನು ಯಾವತ್ತು ವಿಜಯ್ ಕುತ್ತಿಗೆಗೆ ತಾಳಿ ಕಟ್ಟದ್ನೋ ಅವತ್ತೇ ಕಮಲನ ಮರ್ತೋಗ್ಬಿಟ್ಟೆ. ಸುಳ್ಳು ಹೇಳ್ತಿದ್ಯಾ? ಆದ್ರೆ ಯಾಕೆ ನಿಮ್ಮ ಸ್ವಂತ ಮಗಂಗೆ ಕಮಲಾಕರ ಅಂತ ಹೆಸರಿಟ್ಟಿದ್ಯಾ? ಕಮಲಾಕರ್ ಅನ್ನೋದು ಹುಡುಗನ ಹೆಸರು ತಾನೇ. ಫ್ರಂಟ್ ಅಲ್ಲಿ ಕಮಲ ಅಂತ ಇದೆಯೇ, ಬ್ಯಾಕ್ ಅಲ್ಲಿ ಕರ ಅಂತ ಇದೆಯಲ್ಲ. ಕಮಲಾಕರನ್ ಬದ್ಲಾಗಿ ದಿವಾಕರ ಅಂತ ಹೆಸರಿಟ್ಟಿದ್ರೆ ಚೆನ್ನಾಗಿರ್ತಿತ್ತ ಅಲ್ವಾ? ಅವನನ್ನ ಇಟ್ಕೊಂಡು ಕಾಮಿಡಿ ಮಾಡ್ತಾ ಇದ್ದೀರಾ. ಏನು ಅಂದ್ರೆ ಏನದು ಶಬ್ದ? ವಿಜಯ್ ಏನು ಇಲ್ಲ ವಿಜಯ್, ನೀನ್ ಮಲ್ಕೋ. ಮಲ್ಕೊಂಡ್ಬಿಟ್ಟಿ ಯಾಕಾಗೆ? ಲೇ ಅನುಭವ, ಈಗ ನನ್ ಮನ್ಸಲ್ಲಿ ಕಮಲ ಇಲ್ಲ ಕಣೋ. ಚಿಕ್ಕಪ್ಪ ಹೇಳದಿನೇ ಹೇಳ್ಬೇಡ. ನಿನ್ ಮನ್ಸಲ್ಲಿ 7 ಗಂಟೆವರೆಗೂ ಕಮಲನೇ ಇದ್ದಾಳೆ ಅಂತ ನನ್ನ ಹತ್ರ ಪ್ರೂಫ್ ಇದೆ. ಏನು ಹೇಳ್ತಿದ್ಯಾ? ಡ್ಯೂಟಿ ಮುಗಿಸ್ಕೊಂಡ್ ಬರ್ಬೇಕಾದ್ರೆ ಅಂಗಡಿ ಹತ್ರ 5 ಆರೆಂಜ್ ತಗೊಂಡಿದ್ದೀರಾ, ಅದರಲ್ಲಿ 3 ನೀವೇ ತಿಂದಿದ್ದೀರಾ. ಅದು ಕೂಡ ಪರವಾಗಿಲ್ಲ. ಅದು ಅಲ್ದೆ ಕಮಲ ಅವರು ಹೊರಗಡೆ ಬರೋವರೆಗೂ ಆಪಲ್ ಸರಿ ಇಲ್ಲ, ಆರೆಂಜ್ ಸರಿ ಇಲ್ಲ ಅಂತ ಅಂಗಡಿಯನ್ನ ಟಾರ್ಚರ್ ಮಾಡಿದ್ಯಾ. ಚಿಕ್ಕಪ್ಪ ಅಲ್ಲ ಸಿಂಹ ಅಂತ ಬಿಲ್ಡರ್ ಬೇರೆ. ನಿನ್ನ ಸಾಯಿಸ್ಬಿಡ್ತೀನಿ. ಐ ಲೈಕ್ ಯು ಕಾಗೆ. ನಿನ್ನ ಯಾರು ಕಪ್ಪು ಅಂತ ಹೇಳಿದ್ದು? ನಾಳೆಯಿಂದ ನಿಂಗೆ ವೈನ್ ಕುಡಿಸಿ ನಿನ್ನ ಕೆಂಪು ಮಾಡ್ಬಿಡ್ತೀವಿ. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್ ಚಿಕ್ಕಮ್ಮ. ಕಂದ, ಏನು ಕಂದ ಚೆನ್ನಾಗಿದ್ಯಾ? ಏನ್ ಇಷ್ಟು ಕಪ್ಪಗಾಗ್ಬಿಟ್ಟೆ? ಇದೆಲ್ಲ ಸ್ವಲ್ಪ ಓವರ್ ಆಗ್ಲಿಲ್ವಾ? ನಿನ್ನೆವರೆಗೂ ನಾನು ಬೆಳಗಿರೋ ತರ ಹೇಳ್ತಿದ್ದೀರಾ. ಸರಿ ಅದ್ಬಿಡು. ಫ್ಲಾಶ್ ಬ್ಯಾಕ್ ಕೇಳಿ ನಿಮ್ ಚಿಕ್ಕಪ್ಪ ಏನಂದ್ರು? ನನ್ಗೇನಿಲ್ಲ, ಇದೆಲ್ಲ ಯಾಕೆ ಹೇಳಿದ್ರಿ ಅಂತ ನಿಮಗ್ ಬೈತಾರೆ ಅನ್ನೋ ಭಯ ನನ್ಗೆ. ಕಂದಸ್ವಾಮಿ ನನ್ನ ಬೈತಾನ? ಸ್ವಲ್ಪ ಗದರಿಸಿದ್ರೆ ಅಟ್ಟೆ ಬಿಡ್ತಾನ ಗೊತ್ತಾ? ನಿಜವಾಗ್ಲೂ ಚಿಕ್ಕಮ್ಮ. ಬಂದ್ಬಿಟ್ಟ. ನೀನ್ ಒಳಗ್ ಹೋಗು. ಹೋಗು. ಮಾರ್ನಿಂಗ್ ಸರ್. ಏನಿದು ಪ್ರಾಬ್ಲಮ್? ವೇರ್ ಇಸ್ ದ ಪೊಲೀಸ್? ಯಾರು ಕಾಣ್ತಾ ಇಲ್ಲ ಸರ್. ಮೇನ್ ರೋಡ್ ಸ್ಟೇಷನ್ ಅಲ್ಲಿ ಟೆರರಿಸ್ಟ್ ತಪ್ಪಿಸ್ಕೊಂಡ ಸರ್. ಏರಿಯಾನೇ ಆತಂಕದಲ್ಲಿದೆ. ನಮ್ ಸ್ಟೇಷನ್ ಪೊಲೀಸ್ ಎಲ್ಲ ಅಲ್ಲೇ ಹೋಗಿದ್ದಾರೆ ಸರ್. ಏನ್ ನಡೀತಿದೆ ಗೊತ್ತಿಲ್ಲ. ಸರಿ ಅದನ್ ಬಿಟ್ಟಾಕೋ. ನೀನು ಟಿಫನ್ ಮಾಡ್ತೀಯಾ? ತಿಂದಿಲ್ಲ ಸರ್. ನಿನ್ಗೆ ಎಷ್ಟು ಸಲ ಹೇಳಿದೀನಿ ಹಸ್ಕೊಂಡಿರ್ಬೇಡ, ಆರೋಗ್ಯ ಹಾಳಾಗುತ್ತೆ ಅಂತ. ನೀನ್ ಐಜಿ ಆಗೋದ್ ನನ್ನ ನೋಡ್ಬೇಕಲ್ವಾ? ಅಷ್ಟು ಆಸೆ ಇರೋರು ತಂದು ಕೊಡ್ಬೋದಿತ್ತಲ್ಲ. ಏನ್ ಬೇಕು ಕಮಲಾ? ಇಡ್ಲಿ, ವಡೆ, ಪೊಂಗಲ್, ಪೂರಿ, ಉತ್ತಪ್ಪ, ಇಡಿಯಪ್ಪ, ಕೊಳ್ಕಟ್ಟೆ, ಇದೆಲ್ಲ ಏನು ಬೇಡ. ಹಾಲು ಟೀ ಇದ್ರೆ ಸಾಕು. ಬರೀ ಹಾಲಾ? ಟೀ ಹಾಲು ಟೀ ಅಷ್ಟೇ ಸಾಕಾ? ಬೇರೆ ಏನು ಬೇಡವಾ? ಸಾಕು ಕಂದಸ್ವಾಮಿ. ಓಕೆ. ಅದು ಹಾಲಾ ಟೀನಾ ಅಂತ ಸ್ವಲ್ಪ ಕನ್ಫ್ಯೂಷನ್ ಅಷ್ಟೇ. ಮತ್ತೆ ನಿನಗೆ ಇಷ್ಟ ಅಂತ ಅಯ್ಯಯ್ಯ. ಬನ್ನ. ಹೌದು ಬನ್ನೆ. ಹಳೇದನ್ನೆಲ್ಲ ನೀನು ಮರ್ತೋಗ್ಬಿಟ್ಯಾ? ನೀವೂನು. ಇಲ್ಲ, ನಾನು ಮರ್ತಿರೋ ತರ ಆಕ್ಟ್ ಮಾಡ್ತಿದ್ದೀನಿ. ನೋಡ್ದ್ಯಾ? ಬನ್ನಿ ಅನ್ಬೋ. ಬನ್ನಿ. ಅನ್ಬೋ ಬನ್ನಿ. ಏನ್ ಚಿಕ್ಕಪ್ಪ ಇದು? ಗನ್ನಿಡೋ ಜಾಗದಲ್ಲಿ ಬಂದಿಟ್ಟಿದ್ದೀರಾ? ಟೆರರಿಸ್ಟ್ ನಡೀತೀನಿ ಅನ್ಬಿಟ್ಟು ಟೀಸ್ಟ್ ನಡ್ಕೊಂಡಿದ್ದೀರಾ? ಅಸಹ್ಯ ಅನ್ಸಲ್ವಾ? ಬನ್ನು ನಿನಗೇನೆ. ತಿನ್ನು. ಇವನು ಚಿಕ್ಕ ವಯಸ್ಸಿನನು ಸರಿಯಾಗಿ ತಿನ್ನೋದೇ ಇಲ್ಲ ಅಂತಾನೆ. ಚೆನ್ನಾಗ್ರೆ ಎಲ್ಲಿ ಬಿಡ್ತಿದ್ದೀರಾ ಚಿಕ್ಕಪ್ಪ? ಏನಪ್ಪ ನಿಮ್ ಹೊಸ ಅವತಾರ? ಅದನ್ ಬಿಟ್ಟಾಕ. ಪ್ರೀತಿಲಿ ಬಿದ್ಮೇಲೆ ಚಿಕ್ಕಪ್ಪ ಏನೋ ದೊಡ್ಡಪ್ಪ ಏನೋ, ಮನ್ಸಲ್ಲಿ ಚಿಟ್ಟೆಗಳು ಹಾರ್ಲೇಬೇಕು ಅಲ್ವಾ? ಅರ್ಥ ಆಗ್ಲಿಲ್ವೇ? ಅರ್ಥ ಆಗ್ಲಿಲ್ವಾ? ನೀನು ಸ್ವಲ್ಪ ಹೊತ್ತು ಕಣ್ಮುಚ್ಚಪ್ಪ, ಚಿಟ್ಟೆ ಹಾರುತ್ತೆ.